ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಪಾರ್ಟ್ 1ರಲ್ಲಿ ನಿಮ್ಮ ಏನಂತೀರ ಮೈಕ್ರೋ ಎಕನಾಮಿಕ್ಸಿನ ಪಾಸಿಂಗ್ ಮಾರ್ಕ್ಸ್ ಅಂತ ಹೇಳಿದರೆ ಪಾರ್ಟ್ ಎ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಈಗ ಈ ಮ್ಯಾಕ್ರೋ ಎಕನಾಮಿಕ್ಸ್ ಪಾರ್ಟ್ 2 ಇದೆ ಅಲ್ವಾ ನಿಮ್ಮದು, ಅದನ್ನು ಕಂಪ್ಲೀಟಾಗಿ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಎಲ್ಲ ಪ್ರಶ್ನೆಗಳು ನಿಮ್ಮ ಕ್ವಶನ್ ಬ್ಯಾಂಕ್ನಿಂದಲೇ 99.99% ಬರುತ್ತವೆ. ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ ಓದ್ಕೊಳ್ಳಿ ಮಕ್ಕಳ. ಮತ್ತೆ ಹೇಳ್ತಾ ಇದ್ದೀನಿ, 3 ಮಾಡೆಲ್ ಕ್ವಶನ್ ಪೇಪರ್ ಭಾಳ ಇಂಪಾರ್ಟೆಂಟು. ಏನು ಬರಲ್ಲ ಅಂದರೂ ಈಗಲೂ ಓದಿ. ಪ್ರತಿಯೊಂದು ನಮ್ಮ ಎಕನಾಮಿಕ್ಸ್ ವಿಡಿಯೋ ಏನೇನು ಅಪ್ಲೋಡ್ ಮಾಡಿದ್ದೀನೋ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಎರಡೆರಡು ಏನಂತೀರ ಕ್ವಶನ್ ಬ್ಯಾಂಕ್ಸು, ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮು ಹಾಗೂ 3 ಮಾಡೆಲ್ ಕ್ವಶನ್ ಪೇಪರ್ ಜೊತೆಗೆ ಕೀ ಆನ್ಸರು ಹಾಗೂ ಪ್ರಿಪೇರ್ಡ್ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಗಳು ಹಾಗೂ ಏನಂತೀರ ತಾವುಗಳು ಇನ್ನೂ ಕ್ವಶನ್ ಪೇಪರು ಇಂಪಾರ್ಟೆಂಟ್ ಆಗಿರುವಂಥ 3 ಪ್ಲಸ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಎನಿಹೋ ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಅಂತ ಇದೆ. ದಿ ಇಂಡಿವಿಜುವಲ್ಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಟೇಕ್ ಎಕನಾಮಿಕ್ ಡಿಸಿಷನ್ಸ್ ಆರ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ, ಅದು ಎಕನಾಮಿಕ್ ಏಜೆಂಟ್ಸ್ ಅಂತ ಆಗಿರುತ್ತದೆ. ಆಪ್ಷನ್ ಸಿ. Question number 2, all the laborers who are ready to work will find employment and all the factories will be working at their fully capacity. This school of thought is known as dash anta ide. Question number 2, right answer is option C. Classical thought is the right answer. Question number 3, in 1936 British economist J.M. Keynes published his celebrated book. That is question number 3. Right answer is general theory of employment, interest and money. That is the right answer. ಕ್ವಶನ್ ನಂಬರ್ 4, ದಿ ಇಯರ್ ಆಫ್ ಗ್ರೇಟ್ ಡಿಪ್ರೆಷನ್ ಅಂತ ಇದಲ್ವ, ಇದು ಭಾಳ ಸಲ ಎಕ್ಸಾಮಿಗೆ ಬಂದಿರುವಂಥದ್ದು. ಆಪ್ಷನ್ ಸಿ ಇದಲ್ವ, 1929. ದಟ್ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ನಂಬರ್ 5 ನೋಡ್ತಾ ಹೋಗೋಣ. ಇನ್ ಎ ಕ್ಯಾಪಿಟಲಿಸ್ಟ್ country, production activities are mainly carried out by dash ಅಂತ ಇದೆ. Right answer is, that is private enterprises is the right answer. Fill in the blanks by choosing the right options. ಆದರೆ ಆಪ್ಷನ್ನೇ ಕೊಟ್ಟಿಲ್ಲ, ಎಕ್ಸಾಮಲ್ಲಿ ಕೊಟ್ಟಿರ್ತಾರೆ. ಆದರೆ ನೀವೀಗ ಗಟ್ಟು ಹೊಡಿಬಾರ್ದು ಮಕ್ಕಳ, ಇದನ್ನು ನೋ ನೀಡ್ ಟು ಬೈ ಹ್ಯಾಟ್ ಇಟ್. ಜಸ್ಟ್ ಒಮ್ಮೆ ಕೇಳ್ಕೊಳ್ಳಿ, ಏನೋ ಒಂದು 15 ನಿಮಿಷನ ಕೊಟ್ಬಿಡಿ. ನಾಳೆ ಪಾರ್ಟಿಗೆ 15 ಮಿನಿಟ್ಸ್ ಕೊಟ್ಟಿದ್ದೀನಿ ಇಸ್ಲಾಮ್ಸರಿಗೆ ಅಂತ, ನಾಳೆ ಬಂದಿರುತ್ತೆ, ಅದನ್ನು ಟಿಕ್ ಹಾಕಿದರೆ ಆಯಿತು. ಡ್ಯಾಶ್ ಟ್ರೈಸ್ ಟು ಅಡ್ರೆಸ್ ಸಿಚುಯೇಷನ್ ಫೇಸಿಂಗ್ ದಿ ಎಕನಾಮಿ ಆ್ಯಸ್ ಎ ಹೋಲ್ ಅಂತ ಇದೆ. ಇದನ್ನು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಮ್ಯಾಕ್ರೋ ಎಕನಾಮಿಕ್ಸ್ ಹ್ಯಾಸ್ ಇಟ್ಸ್ ಡೀಪ್ ರೂಟ್ಸ್ ಇನ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಮೈಕ್ರೋ ಎಕನಾಮಿಕ್ಸ್ ಅಂತ. ಡ್ಯಾಶ್ ಪಾಲಿಸೀಸ್ ಆರ್ ಪ್ರೆಸರ್ಡ್ ಬೈ ದಿ ಸ್ಟೇಟ್ ಇಟ್ ಸೆಲ್ಫ್ ಆರ್ ಸ್ಟೇಷನರಿ ಬಾಡೀಸ್ ಲೈಕ್ RBI, SEBI ಎಕ್ಸೆಟ್ರಾ ಅಂತ ಇದೆ. ಮ್ಯಾಕ್ರೋ ಎಕನಾಮಿಕ್ಸ್ ಅಂತ. ಮ್ಯಾಕ್ರೋ ಎಕನಾಮಿಕ್ಸ್ ಪೂರ್ತಿ ಏನು ಆನ್ಸರ್ ನೋಡಿದ್ರು ಮ್ಯಾಕ್ರೋ ಎಕನಾಮಿಕ್ಸ್ 1, 2, 3. ಕ್ವಶನ್ ನಂಬರ್ 4, ಎ ಪಾರ್ಟ್ ಆಫ್ ದಿ ರೆವಿನ್ಯೂ ಇಸ್ ಪೇಡ್ ಆ್ಯಸ್ ಡ್ಯಾಶ್ ಅಂತ ಇದೆ. ಇದಕ್ಕೂ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳೇನಪ್ಪ, ರೆಂಟ್ ಅಂತ ಸರಿಯಾದ ಉತ್ತರ ಆಯಿತಾ. ರೆಂಟ್. ಕ್ವಶನ್ ನಂಬರ್ 4ಕ್ಕೆ ರೆಂಟ್. ಕ್ವಶನ್ ನಂಬರ್ 5, ಡ್ಯಾಶ್ ವಿಲ್ ಬಿ ಕಾಲ್ಡ್ ಆ್ಯಸ್ ಫಾರ್ಮ್ಸ್ ಅಂತ ಇದೆ. ರೈಟ್ ಆನ್ಸರ್ ಪ್ರೊಡಕ್ಷನ್ ಯೂನಿಟ್ಸ್ ಅಂತ. ವಿದ್ಯಾರ್ಥಿಗಳೇ, ಈಗ ನಾವು ಸೆಕೆಂಡ್ ಚಾಪ್ಟರ್ ಕಡೆಗೆ ಹೋಗೋಣ. ಯಾಕೆಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಯಿತು, ಇವೆಲ್ಲ ಆಯಿತು. ನೋಡ್ರೋ ಎಲ್ಲಿ ಏನು ಇಂಪಾರ್ಟೆಂಟು ಅದನ್ನು ಹಾಕಿ ಕೊಡ್ತಾಯಿದ್ದೀನಿ. ನೀವು ಟೆನ್ಷನ್ ತೊಗೊಂಡು ಇದ್ಯಾಕೆ ಪಾಠ ಸ್ಕಿಪ್ ಮಾಡಿದರು, ಅದೇ ಯಾಕೆ ಮಾಡಿದರು ಅಂತ ತಗೋಬೇಡಿ. ನ್ಯಾಷನಲ್ ಎಕನಾಮಿಕ್ ಅಕೌಂಟಿಂಗ್ ಕಡೆಗೆ ನಾನೀಗ ಹೋಗ್ತಾ ಇದ್ದೀನಿ ಆಯಿತಾ. ದಿ ಸ್ಟಡಿ ಆಫ್ ನ್ಯಾಷನಲ್ ಇನ್ಕಮ್ ಈಸ್ ರಿಲೇಟೆಡ್ ಟು ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಮ್ಯಾಕ್ರೋ ಎಕನಾಮಿಕ್ಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಕೌಂಟಿಂಗ್ ಆಫ್ ಇಂಟರ್ಮೀಡಿಯೇಟ್ ಗೂಡ್ಸ್ ಸಪ್ರೇಟ್ಲಿ ವಿಲ್ ಲೀಡ್ ಟು ಎರರ್ ಆಫ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 2, ರೈಟ್ ಆನ್ಸರ್ ಈಸ್ ಡಬಲ್ ಕೌಂಟಿಂಗ್ ಅಂತ ಇದಲ್ವ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ನಿಮ್ಮ ಕ್ವಶನ್ ಪೇಪರಲ್ಲೂ ಅಷ್ಟೇ, ಒಂದು ಆ್ಯಾವ್ರೇಜ್ ಕ್ವಶನ್ ಇರುತ್ತೆ, ಒಂದು ಡಿಫಿಕಲ್ಟಿ ಇರುತ್ತೆ, ಒಂದು ಈಸಿ ಇರುತ್ತೆ, ಈ ರೀತಿಯಾಗಿ ಸೆಟ್ ಆಗುತ್ತೆ ಆಯಿತಾ. ಕ್ವಶನ್ ನಂಬರ್ 3, ಮೆಜರಿಂಗ್ ಆಫ್ ಸಮ್ ಟೋಟಲ್ ಆಫ್ ಆಲ್ ಫ್ಯಾಕ್ಟರ್ಸ್ ಪೇಮೆಂಟ್ ವಿಲ್ ಬಿ ಕಾಲ್ಡ್ ಡ್ಯಾಶ್ ಇನ್ಕಮ್ ಮೆಥಡ್. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್, ಈಸ್ ಇನ್ಕಮ್ ಮೆಥಡ್. ಕ್ವಶನ್ ನಂಬರ್ 4, ಇನ್ ಇಂಡಿಯಾ ದಿ ಇನ್ಸ್ಟಿಟ್ಯೂಷನ್ಸ್ ವಿಚ್ ರಿಪೋರ್ಟ್ಸ್ GDP ಈಸ್ ಡ್ಯಾಶ್ ಅಂತ ಇದೆ ಆಯಿತಾ. GDPಯನ್ನು ರಿಪೋರ್ಟ್ ಮಾಡುವಂಥದ್ದು ಯಾರು? CSO ಅಂತ ಇದೆ ಅಲ್ವಾ. ಆಪ್ಷನ್ ಡಿ ಅದು ಸರಿಯಾದ ಉತ್ತರ. ನೋಡ್ರೋ, ಇದು ಸಬಿ ಇದೆ ಅಲ್ವಾ. ಸಬಿ ಕೆಲಸ ಏನು ಗೊತ್ತಾ, ಈ ಮಾರ್ಕೆಟ್, ಶೇರ್ ಮಾರ್ಕೆಟ್ ಕಣೋ. RBI ಕೆಲಸ ಮನಿ, ದುಡ್ಡು, ಸೆಂಟ್ರಲ್ ಪೂರ್ತಿ ದೇಶದ್ದು ಆಯಿತಾ. ಬನ್ನಿ, ಇದು ಕ್ವಶನ್ ನಂಬರ್ 5, NNP ಈಸ್ ಈಕ್ವಲ್ ಟು GNP ಮೈನಸ್ ಡ್ಯಾಶ್ ಅಂತ ಇದೆ. ಡಿಪ್ರಿಸಿಯೇಷನ್ ಭಾಳ ಸಲ ಎಕ್ಸಾಮಿಗೆ ಬಂದಿದ್ದೀರೋ, ಭಾಳ ಸಲ ಅಂದರೆ ಭಾಳ ಸಲ ಬಂದಿದೆ. ಕ್ವಶನ್ ನಂಬರ್ 6, ನೆಟ್
ನ್ಯಾಷನಲ್ ಪ್ರಾಡಕ್ಟ್ ಅಟ್ ಫ್ಯಾಕ್ಟರ್ ಕಾಸ್ಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 6ಕ್ಕೆ ಸರಿಯಾದ ಉತ್ತರ ಬಂದು ನ್ಯಾಷನಲ್ ಇನ್ಕಮ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 7 ಡಿಡಕ್ಷನ್ ಆಫ್ undisturbed profit from national incomes gives dash ಅಂತ ಇದೆ. ರೈಟ್ ಆನ್ಸರ್ ಈಸ್ ಪರ್ಸನಲ್ ಇನ್ಕಮ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8 GVA at market place is equal to dash ಅಂತ ಇದೆ. that is GDP at market price ಅಂತ. ಕ್ವಶನ್ ನಂಬರ್ 9 the value of GDP at the current prevailing prices is dash, that is nominal GDP is the right answer. Question number 10 the year used to calculate the real GDP in dash, that is base year ಅಂತ ಕರೆಯುತ್ತೇವೆ. ಕ್ಲಿಯರ್ ಆಪ್ಷನ್ ಸಿ. fill in the blanks ನೋಡೋಣ ಮಕ್ಕಳ. dash are defined at a particular point of time, that is stocks ಅಂತ. stocks dash is a stock variable inventory ಅನ್ನುವಂಥದ್ದು ರೈಟ್ ಆನ್ಸರ್. the net contribution made by a firm is called its dash, that is value added ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 4 ವ್ಯಾಲ್ಯೂ ಆ್ಯಡೆಡ್ ಮೆಥಡ್ ಈಸ್ ದಿ ಆಲ್ಟರ್ನೇಟಿವ್ ನೇಮ್ ಆಫ್ ಡ್ಯಾಶ್ ಮೆಥಡ್ ಅಂತ ಇದೆ. ಪ್ರಾಡಕ್ಟ್ ಮೆಥಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 5 ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಈಸ್ ಜನರಲಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಡ್ಯಾಶ್ ಪರ್ಸೆಂಟೇಜ್ ಅಂತ ಇದೆ. ಸಾರಿ ಡ್ಯಾಶ್ ಅಂತ ಆನ್ಸರೇ ಪರ್ಸೆಂಟೇಜು. ಕ್ವಶನ್ ನಂಬರ್ 6 ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ನೆಗೆಟಿವ್ ಎಕ್ಸ್ಟರ್ನಾಲಿಟೀಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಆಯ್ತೇನ್ರಿ. ಬನ್ನಿ ಈಗ ನಾವು ಮ್ಯಾಚ್ ದ ಫಾಲೋಯಿಂಗ್ ನೋಡೋಣ. ಈ ಒಂದು ಪಾಠದಲ್ಲಿ ಬರುವಂಥದ್ದು ಎಕ್ಸಾಮಿಗೆ ಲೇಬರ್ ಅಂತ ಇದೆ, ಎಲ್ಲರಿಗೂ ಕೂಡ ಗೊತ್ತು ಹೌದಲ್ವಾ. ವೇಜಸ್ ಅಂತ, ವೇಜಸ್ ಅಂದರೆ ಅವನ ಸಂಬಳ ಅಂತ, ವೇತನೆ ಅಂತ. GDP ಅಂತ ಇದೆ ಆಯಿತಾ. ನೋಡ್ರಿ, ಒಂದು ಗ್ರಂಥದಲ್ಲಿ ಒಂದು ಮಾತು ಬರುತ್ತೆ, ಲೇಬರಿನ ಬೆವರು ಭೂಮಿಗೆ ಬೀಳೋಕ್ಕಿಂತ ಮುಂಚಿದೆ, ಅಥವಾ ಲೇಬರಿನ ಬೆವರು ಡ್ರೈ ಆಗೋಕ್ಕಿಂತ ಮುಂಚೆ ಅವನ ಕೆಲಸದ ವೇತನೆಯನ್ನು ಕೊಡಬೇಕಂತೆ. ಕೊಡಲಿಲ್ಲ ಅಂದರೆ ನಾಳೆ ನರಕಕ್ಕೆ ಹೋಗ್ತೀರಾ, ನೆನ್ಪಿಟ್ಕೊಳ್ಳಿ. ಯಾರ ದುಡ್ಡನ್ನು ಹೊಡೆದು ತಿನ್ನಬೇಡಿ. ಲೇಬರ್ ಅಂದರೆ ವೇಜ್ ಅಂತ ಅರ್ಥ. GDP ಅಂತ ಇದೆ, ಎಲ್ಲರೂ ಬರಿತೀರಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಕ್ವಶನ್ ನಂಬರ್ 3 ಇನ್ವೆಂಟ್ರು, ಇದು ಪಕ್ಕ ಕಂಡ್ರು ಇದರಲ್ಲಿ, ಇದು ಎಲ್ಲ ರಿಪೀಟ್ ಆಗಿರುವಂಥ ಪ್ರಶ್ನೆ ಕಣಪ್ಪ ಆಯಿತಾ. ಇನ್ವೆಂಟ್ರಿ ಅಂತ ಇದೆ, ಇನ್ವೆಂಟ್ರಿಗೆ ಸರಿಯಾದ ಉತ್ತರ ಸ್ಟಾಕ್ ವೇರಿಯಬಲ್ ಅಂತ. PDI ಅಂತ ಇದೆ, ಪರ್ಸನಲ್ ಡಿಸ್ಪೋಸಲ್ ಇನ್ಕಮ್ ಅಂತ. ಡೊಮೆಸ್ಟಿಕ್ ಸರ್ವೀಸ್ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 5ಗೆ ಆಯಿತಾ ಎ, ದಟ್ ಈಸ್ ನಾನ್ ಮಾನಿಟ್ರಿ ಎಕ್ಸ್ಚೇಂಜ್ ಅಂತ. ಕ್ಲಿಯರ್ ಮೈ ಡಿಯರ್, ಧನ್ಯವಾದಗಳು. ಈಗ ನಾವು ಏನಂತೀರ, ಇದರಲ್ಲೂ ಕೂಡ ಒಂದು ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ ಇದೆ, ಇದನ್ನು ಸ್ವಲ್ಪ ಬೋರ್ಡ್ ಮೇಲೆ ಮಾಡಿ ನಿಮಗೆ ಕಲಿಸ್ಬಿಡ್ತೀನಿ, ಟೆನ್ಷನ್ ತಗೋಬೇಡಿ ನೀವು. ಈಗ ನಮ್ಮ ಉದ್ದೇಶ ಏನು ಗೊತ್ತಾ, ಇದೇ ಕಣ್ರಿ, ಅದು ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್. ಎಲ್ಲ ಹೋಗ್ತಪ್ಪ, ಇನ್ನು ಭಾಳ ಇದೆ, ದೊಡ್ಡಕ್ಕಿದೆ ಪಾಠ, ಸ್ವಲ್ಪ ಇದು ಇದೆ ಆಯಿತಾ. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ, ಬೋರ್ಡ್ ಮೇಲೆ ಮಾಡಿ ನಾನು ನಿಮಗೆ ತೋರಿಸ್ತೇನೆ. ಪ್ರಾಜೆಕ್ಟ್ ಓರಿಯೆಂಟೆಡ್ ಎಲ್ಲ ಇದ್ರಪ್ಪ. ಚಾಪ್ಟರ್ 3ಗೆ ಹೋಗೋಣ ಮಕ್ಕಳೇ. ಬನ್ನಿ, ಈಗ ನಾವು ದ ಮೇನ್ ಫಂಕ್ಷನ್ ಆಫ್ ಮನಿ ಈಸ್ ಡ್ಯಾಶ್ ಅಂತ ಇದೆ, ಹೇಳಿ ನೋಡೋಣ. ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂತ. ಇದು ಬನ್ನಿ, RBI ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್. ಇದೆಲ್ಲ ಕ್ವಶನ್ ಭಾಳ ಇಂಪಾರ್ಟೆಂಟ್ ಕಂಡ್ರಪ್ಪ ಈ ಪಾಠದ್ದು. ಮನಿ ಆ್ಯಂಡ್ ಬ್ಯಾಂಕಿಂಗ್ ಇದೆ ಅಲ್ವಾ. ಜನರಲ್ಲಾಗಿ ಒಂದು ಪೇಪರ್ ಈಸಿ ಮಾಡ್ತೀನಿ ಅಂದರೆ ಎಲ್ಲಿ ಸಿಕ್ಕಾಪಟ್ಟೆ ಬರೀ ಇದೇ ಕ್ವಶನ್ ಆನ್ಸರ್ ಕೇಳಿಬಿಡ್ತಾನೆ. RBI ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1935. RBI ಡಸ್ ನಾಟ್ ಡೈರೆಕ್ಟ್ಲಿ ಡೀಲ್ ವಿತ್ ಡ್ಯಾಶ್ ಜನರಲ್ ಪಬ್ಲಿಕ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲಾದರೂ ಕೂಡ ನಮ್ಮ ಸಾಮಾನ್ಯ ಜನ ಜೊತೆ ಏನಂತೀರ ರಿಲೇಷನ್ಶಿಪ್ ಇಟ್ಕೊಳಲ್ಲ ಕಣ್ರಿ, ಅದೇ ಇರೋದು ಡೀಲ್. ಕ್ವಶನ್ ನಂಬರ್ 4 ದಿ ಬ್ಯಾಂಕ್ಸ್ ವಿಚ್ ಆರ್ ಪಾರ್ಟ್ ಆಫ್ ದಿ ಮನಿ ಕ್ರಿಯೇಟಿಂಗ್ ಸಿಸ್ಟಮ್ ಆಫ್ ಆ್ಯನ್ ಎಕನಾಮಿ ಆರ್ ಡ್ಯಾಶ್ ಅಂತ ಇದೆ. ನೋಡಿ, ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಸಾಕು. ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕರಿತೀವಿ ಆಯಿತಾ, ಮನಿ ಕ್ರಿಯೇಟಿಂಗ್ ಸಿಸ್ಟಮ್ ಆಫ್ ಎಕನಾಮಿ. ಕ್ವಶನ್ ನಂಬರ್ 5 ದಿ ರೇಟ್ ಆಫ್ ದಿ ರೇಟ್ ಅಟ್ ವಿಚ್ ದ RBI ಲೆಂಡ್ಸ್ ಮನಿ ಟು ಕಮರ್ಷಿಯಲ್ ಬ್ಯಾಂಕ್ಸ್ ಎಗೇನೆಸ್ಟ್ ಸೆಕ್ಯೂರಿಟೀಸ್ ಈಸ್ ಕಾಲ್ಡ್ ಆಸ್ ರೆಪೋ ರೇಟ್ ಅಂತ ಇದೆ. ರೆಪೋ ರೇಟು ನಿಮಗೆ ಗೊತ್ತಿರಬೇಕು, ವರ್ಷಕ್ಕೊಮ್ಮೆ ಹಿಂದೆ ಮುಂದೆ ಆಗ್ತಾ ಇರುತ್ತೆ, ಸಾಲ ತಗೊಂಡಿರ್ತಾರೆ, ಹೀಗೆಲ್ಲ ಆಗ್ತಾ ಇರುತ್ತೆ ಆಯಿತಾ. ಕ್ವಶನ್ ನಂಬರ್ 6 ದಿ ಇಂಪಾರ್ಟೆಂಟ್ ಟೂಲ್ ಬೈ ವಿಚ್ RBI ಇನ್ಫ್ಲುಯೆನ್ಸಸ್ ಮನಿ ಸಪ್ಲೈ ಈಸ್ ಡ್ಯಾಶ್ ಅಂತ ಇದೆ. ಮನಿ ಮಾರ್ಕೆಟ್ ಆಪ್ರೇಷನ್ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 7 ಅಗ್ರಿಗೇಟ್ ಮಾನಿಟರಿ ರಿಸರ್ವ್ಸ್ ಆರ್ ಆಲ್ಸೋ ನೋನ್ ಆಸ್ ಡ್ಯಾಶ್ ಅಂತ ಇದೆ. M3 ಅನ್ನುವಂಥದ್ದು ರೈಟ್ ಆನ್ಸರ್. ದಿ 2016 ಡಿಮಾನಿಟೈಸೇಷನ್ ಆಫ್ ಕರೆನ್ಸಿ, ಯಾವ ನೋಟುಗಳು ಅಂತ ಕೇಳಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತು, 500 ರೂಪಾಯಿ ನೋಟು ಹಾಗೂ 1,000 ರೂಪಾಯಿ ನೋಟು ಫಸ್ಟಿಗೆ ಡಿಮಾನಿಟೇಷನನ್ನು ಮಾಡಿತು, ಹೌದಲ್ವಾ. ಇನ್ಕ್ಲೂಡೆಡ್ ಅಂತ ಕೇಳಿರೋದು. ಅಯ್ಯೋ ದೇವ್ರೆ,
ಏನರ ಇದು ಏನು ಕ್ವಶನ್ ನಂಬರ್ ಈಗ ಮುಗೀತಲ್ವಾ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಹೋಗ್ತಾ ಇದ್ದೀವಿ. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಎಕನಾಮಿಕ್ ಎಕ್ಸ್ಚೇಂಜ್ ವಿತೌಟ್ ದಿ ಯೂಸ್ ಆಫ್ ಮನಿ ಆರ್ ರೆಫರ್ ಟು ಆ್ಯಸ್ ಡ್ಯಾಶ್ ಅಂತ ಇದೆ. ಅದು ಬಾರ್ಟರ್ ಸಿಸ್ಟಮ್ ಅಂತ, ಇದು ಕೂಡ ಭಾಳ ಸಲ ಕೇಳಿದ್ದಾನೆ ಮಕ್ಕಳೇ. ಡ್ಯಾಶ್ ಇಸ್ ದ ಓನ್ಲಿ ಇನ್ಸ್ಟಿಟ್ಯೂಷನ್ ವಿಚ್ ಕ್ಯಾನ್ ಇಶ್ಯೂ ಕರೆನ್ಸಿ ಇನ್ ಇಂಡಿಯಾ. ಈಗ ತಾನೇ ಮಾತಾಡಿದ್ವಿ ನಾವು, ಅದು ಹಕ್ಕಿರುವಂಥದ್ದು ಕೇವಲ RBIಗೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ಡ್ಯಾಶ್ ಇಶ್ಯೂಸ್ ಕಾಯಿನ್ಸ್ ಇನ್ ಇಂಡಿಯಾ ಅಂತ ಇದೆ, ಗೌರ್ಮೆಂಟ್ ಆಫ್ ಇಂಡಿಯಾನೇ ಎಲ್ಲದೂ ಕೂಡ ಕಾಯಿನ್ಸನ್ನು ನೀಡುವಂಥದ್ದು. ದಿ ಪ್ರಿನ್ಸಿಪಲ್ ಮೋಟಿವ್ ಫಾರ್ ಹೋಲ್ಡಿಂಗ್ ಮನಿ ಈಸ್ ಟು ಕ್ಯಾರಿ ಔಟ್ ಡ್ಯಾಶ್ ಅಂತ ಇದೆ. ಟ್ರಾನ್ಸಾಕ್ಷನ್ ಇಸ್ ದ ರೈಟ್ ಆನ್ಸರ್. ಇನ್ ಎ ಮಾಡ್ರನ್ ಏನ್ರಿ ಇದು ಎಕನಾಮಿ, ಮನಿ ಕಂಪ್ರೆಸಸ್ ಕ್ಯಾಶ್ ಆ್ಯಂಡ್ ಡ್ಯಾಶ್ ಅಂತ ಇದೆ, ಅದಕ್ಕೆ ಬ್ಯಾಂಕ್ ಡೆಪಾಸಿಟ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್. M1 ಆ್ಯಂಡ್ M2 ಆರ್ ಆಲ್ಸೋ ನೋನ್ ಆ್ಯಸ್ ನ್ಯಾರೋ ಮನಿ ಅಂತ. ಇದು ಸ್ವಲ್ಪ ಇದರಲ್ಲೂ ಕೇಳಿಬಿಡ್ತಾನೆ ಒಂದೊಂದು ಮ್ಯಾಚ್ ದ ಫಾಲೋಯಿಂಗಲ್ಲಿ, ನೆನಪಿರಲಿ ನಿಮಗೆ. ಈಗ ನಾವು ಮ್ಯಾಚ್ ದ ಫಾಲೋಯಿಂಗ್ ಕಡೆಗೆ ಹೋಗ್ತಾ ಇದ್ದೀವಿ ಮಕ್ಕಳೇ. SLR ಅಂತ ಇದೆ. SLR ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಗೊತ್ತು, ಏನಿದು ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ. ಲಯಬಿಲಿಟೀಸ್ ಅಂತ ಇದೆ. ಲಯಬಿಲಿಟೀಸ್ ಅಂತ ಹೇಳಿದರೆ ಡೆಪಾಸಿಟ್ಸ್ ಅಂತ. ಕ್ವಾಲಿಟೇಟಿವ್ ಟೂಲ್ ಅಂತ ಇದೆ, ಇದನ್ನು ನಮ್ಮ ಮಾರ್ಜಿನ್ ರಿಕ್ವೈರ್ಮೆಂಟ್ ಅಂತ ಕರಿತೀವಿ. ದಟ್ ಈಸ್ M3 ಆ್ಯಂಡ್ M4 ಅಂತ ಇದೆ. ರೈಟ್ ಆನ್ಸರ್ ಅದಕ್ಕೆ ಬ್ರಾಡ್ ಮನಿ ಅಂತ ಕರೆಯುತ್ತೇವೆ. ಕ್ವಶನ್ ನಂಬರ್ 5 ದಟ್ ಈಸ್ ರೀಪರ್ಚೇಸ್ ಅಗ್ರಿಮೆಂಟ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ರೆಪೋ ಅಂತ. ಕ್ಷಮಿಸಬೇಕು. ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ ಮತ್ತೊಂದಿದೆ ಈ ಒಂದು ಪಾಠದಲ್ಲಿ, ಅದು ಕೂಡ ನಾನು ನಿಮಗೆ ತೋರಿಸ್ತಾ ಹೋದರೆ ನೀವು ರೆಡಿಯಾಗಿರೋ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸು ರೆಡಿ ಇದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ. ರೈಟ್ ಅಬೌಟ್ ದಿ ಇಂಪ್ಯಾಕ್ಟ್ ಆಫ್ 2016 ಡಿಮಾನಿಟೈಸೇಷನ್ ಆನ್ ಇಂಡಿಯನ್ ಏನ್ರಿ ಇದು ಡಿಮಾನಿಟೈಸೇಷನ್ ಇಂಡಿಯನ್ ಎಕನಾಮಿ ಅಂತ. ರೆಡಿ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. 100% ರೆಡಿ ಆಗಿರ್ತೀರ ನೀವು, ನನಗೆ ಭರವಸೆ ಇದೆ. ಒಂದು ಪೇಜ್ ಬರಿಬೇಕ್ರಪ್ಪ, ಹಾಗಾಗಿ ಹೇಳ್ತಾ ಇರೋದು ರೆಡಿಯಾಗಿ. ನೆಕ್ಸ್ಟು ಚಾಪ್ಟರ್ 4ಗೆ ಹೋಗೋಣ ಮಕ್ಕಳೇ. ಮುಗೀತ್ರಿ, ಸ್ವಲ್ಪ ಸಮಯ ಕೊಟ್ಬಿಡಿ. ದಿ ಪಾಯಿಂಟ್ ವೇರ್ ಆ್ಯನ್ ಆಂಟಿ ಏನ್ರಿ ಇದು ಅಗ್ರಿಗೇಟೆಡ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಎಕ್ಸ್ ಆ್ಯಂಟಿ ಅಗ್ರಿಗೇಟ್ ಸಪ್ಲೈ ವಿಲ್ ಬಿ ಡ್ಯಾಶ್ ಅಂತ ಇದೆ. ಈಕ್ವಿಲಿಬ್ರಿಯಮ್ ಅಂತ, ಇದು ಕೂಡ ಭಾಳ ಸಲ ಕೇಳಿದಾರಪ್ಪ. ರೆಡಿಯಾಗ್ರಿ. ಕನ್ಸಂಪ್ಷನ್ ವಿಚ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನ್ಕಮ್ ಈಸ್ ಡ್ಯಾಶ್ ಅಂತ ಇದೆ. ಆಟೋನಮಸ್ ಕನ್ಸಂಪ್ಷನ್ ಅಂತ. ವ್ಯಾಲ್ಯೂ ಆಫ್ MPC ಲೈಸ್ ಬಿಟ್ವೀನ್ 0 ಆ್ಯಂಡ್ 1 ಅಂತ, ಇದು ಕೇಳಿರುವಂಥ ಪ್ರಶ್ನೆ. ಈಸಿ ಅವೈಲಬಿಲಿಟಿ ಆಫ್ ಕ್ರೆಡಿಟ್ ಎನ್ಕರೇಜಸ್ ಡ್ಯಾಶ್ ಅಂತ ಇದೆ. ಆಯಿತಾ, ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಇನ್ವೆಸ್ಟ್ಮೆಂಟ್ ಈಸ್ ದ ರೈಟ್ ಆನ್ಸರ್. ದಟ್ ಈಸ್ ಕ್ವಶನ್ ನಂಬರ್ 5 ಇನ್ ದ ಸಿಚುಯೇಷನ್ ಆಫ್ ಎಕ್ಸೆಸ್ ಡಿಮ್ಯಾಂಡ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಡಿಮ್ಯಾಂಡ್ ಈಸ್ ಮೋರ್ ದ್ಯಾನ್ ಈಕ್ವಿಲಿಬ್ರಿಯಮ್ ಔಟ್ಪುಟ್ ಈಸ್ ದ ರೈಟ್ ಆನ್ಸರ್. ಇದು ರಿವಿಷನ್ ಅಂದ್ಕೊಳ್ಳಿ, ಗ್ಲಾನ್ಸ್ ಅಂದ್ಕೊಳ್ಳಿ, ಏನಾರ ಅಂದ್ಕೊಳ್ಳಿ, ಒಟ್ಟೆಲ್ಲ ನೋಡಿಕೊಂಡು ನಾಳೆ ಎಕ್ಸಾಮಲ್ಲಿ ಹೋಗ್ಬೇಕ್ರಪ್ಪ. ಆಯಿತಾ, ಕ್ವಶನ್ ನಂಬರ್ 1ಕ್ಕೆ ಶೋಸ್ ದಿ ಡಿಪೆಂಡೆನ್ಸಿ ಆಫ್ ಕನ್ಸಂಪ್ಷನ್ ಆನ್ ಡ್ಯಾಶ್ ಅಂತ ಇದೆ. ಫಸ್ಟ್ ಕ್ವಶನ್ಗೆ ಸರಿಯಾದ ಉತ್ತರ ರೈಟ್ ಆನ್ಸರ್ ಈಸ್ ಇನ್ಕಮ್. ಕ್ವಶನ್ ನಂಬರ್ 2 ಸೇವಿಂಗ್ ಇಸ್ ದ ಪಾರ್ಟ್ ಆಫ್ ಇನ್ಕಮ್ ದಟ್ ಈಸ್ ಡ್ಯಾಶ್ ನಾಟ್ ಕನ್ಸ್ಯೂಮ್ಡ್. ಕ್ವಶನ್ ನಂಬರ್ 3 ಡ್ಯಾಶ್ ಈಸ್ ಡಿಫೈನ್ಡ್ ಆ್ಯಸ್ ಅಡಿಷನ್ ಟು ದಿ ಸ್ಟಾಕ್ ಆಫ್ ಫಿಸಿಕಲ್ ಕ್ಯಾಪಿಟಲ್ ಅಂತ ಇದೆ. ಇನ್ವೆಸ್ಟ್ಮೆಂಟ್ ಇಸ್ ದ ರೈಟ್ ಆನ್ಸರ್. ಹೌದಲ್ಲೇನ್ರಿ. ನೆಕ್ಸ್ಟು ಕ್ವಶನ್ ನಂಬರ್ 4 ನೀವು ಅದನ್ನು ಹೆಂಗೆ ಓದಬೇಕು ಅಂತ ಗೊತ್ತಿಲ್ಲ ಕಣ್ರಪ್ಪ, ಹಾಗಾಗಿ ಈಸ್ ಎ ಪಾಸಿಟಿವ್ ಕಾನ್ಸ್ಟೆಂಟ್ ವಿಚ್ ರೆಪ್ರೆಸೆಂಟ್ಸ್ ದಿ ಡ್ಯಾಶ್ ಇನ್ವೆಸ್ಟ್ಮೆಂಟ್ ಅಂತ ಇದೆ. ಆಟೋನಮಸ್ ಅಂತ. ಕ್ವಶನ್ ನಂಬರ್ 5 ಸೈಜ್ ಆಫ್ ದಿ ಮಲ್ಟಿಪ್ಲೈಯರ್ ಡಿಪೆಂಡ್ಸ್ ಆನ್ ದಿ ವ್ಯಾಲ್ಯೂ ಆಫ್ ಡ್ಯಾಶ್ ಅಂತ ಇದೆ. ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮರ್. ಏನೂ ಇಲ್ಲ ಕಣ್ರಿ, MPC ಅಂತ ಆನ್ಸರು. MPC ಅಂತ ಕೊಡ್ತಾರೆ ಕಣ್ರಪ್ಪ. ಎಕ್ಸ್ಪ್ಲೇನ್ ಮಾಡಿದ್ದೆ ಅಷ್ಟೇ, ನಾನೇನು ದೊಡ್ಡ ಕಲಾವಿದನಲ್ಲ. ಮ್ಯಾಚ್ ದಿ ಫಾಲೋಯಿಂಗ್ ಇದೆ, ಭಾಳ ಈಸಿ ಕಣ್ರಿ. ಕ್ವಶನ್ ನಂಬರ್ 1 ಸೇವಿಂಗ್ ಅಂತ ಇದೆ, Y-C ಅಂತ. ರಾ ಮೆಟೀರಿಯಲ್ ಅಂತ ಇದೆ, ಇದಕ್ಕೆ ಆಪ್ಷನ್ C ಇಂಟರ್ಮೀಡಿಯೇಟ್ ಗೂಡ್ಸ್ ಅಂತ. ಕ್ವಶನ್ ನಂಬರ್ 3 ಕನ್ಸಪ್ಷನ್ ಪೆಟ್ ಯೂನಿಟ್ ಆಫ್ ಇನ್ಕಮ್ ಅಂತ ಇದೆ, ಪರ್ ಯೂನಿಟ್ ಆಫ್ ಇನ್ಕಮ್ ಅಂತ. ಸ್ವಲ್ಪ ಸೈಟ್ ಪ್ರಾಬ್ಲಮ್ ಇದೆ, ಕೆಲವೊಮ್ಮೆ ಓದುವ ಸಮಯದಲ್ಲಿ ತಪ್ಪಾದರೆ ಕ್ಷಮಿಸಿ. ಕನ್ಸಪ್ಷನ್ ಪರ್ ಯೂನಿಟ್ ಆಫ್ ಇನ್ಕಮ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆವ್ರೇಜ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಂತ. ಕ್ವಶನ್ ನಂಬರ್ 4 ಅಗ್ರಿಗೇಟ್ ಡಿಮ್ಯಾಂಡ್ ಫಾರ್ ಫೈನಲ್ ಗೂಡ್ಸ್ ಅಂತ ಇದೆ. ರೈಟ್ ಆನ್ಸರ್ ದಟ್ ಈಸ್ B ಆಗಿರುತ್ತೆ. ಕ್ವಶನ್ ನಂಬರ್ 5 ಎಕ್ಸಸ್ ಡಿಮ್ಯಾಂಡ್ ಅಂತ ಇದೆ. ರೈಟ್ ಆನ್ಸರ್ ಅದಕ್ಕೆ ಆಪ್ಷನ್ D ಲೀಡ್ಸ್ ಟು ರೈಸ್ ಇನ್ ದ ಪ್ರೈಸ್ ಇನ್ ದಿ ಲಾಂಗ್ ರನ್ ಅಂತ. ಕ್ಲಿಯರ್. ಬನ್ನಿ, ಈಗ ಈ ಒಂದು ಚಾಪ್ಟರ್ಲು ಕೂಡ ಒಂದು ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ ಇದೆ ಕಣ್ರಪ್ಪ. ಒಂದು ಫಿಕ್ಸ್ ಕಂಡ್ರೋ ನಿಮಗೆ, ನೀವು ಖುಷಿಯಾಗಿರಬೇಕು ನೋಡಿ. ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ ಏನೂ ಇಲ್ಲ ಕಣ್ರೋ, ಇಂಜಿ ಮಾಡದೆ ಏನೂ ಇಲ್ಲ ಇದರಲ್ಲಿ. ನೋಡಿ, 2 ಬಾಕ್ಸ್ ತುಂಬಿದರೆ ಮುಗದೆ ಓದ್ಕೊಂಡೋದ. ಈಕ್ವಿಲಿಬ್ರಿಯಮ್ ಲೆವೆಲ್ ಆಫ್ ಇನ್ಕಮ್ ಅಂತ ಹೆಂಗಿದೆಯೋ ಬಾಕ್ಸು, ಹೆಡ್ಡಿಂಗು ಆ ರೀತಿಯಾಗಿ ಬರ್ಕಣದ, ಈ ರೀತಿಯಾಗಿ ಒಂದು ಬಾಕ್ಸ್ ಹಾಕದ. ಇಷ್ಟೇ ಸರ್. ಅರ್ಥ ಐತೇನ್ರೋ? ನಿಮಗೆ ಅರ್ಥ ಆಗಲ್ಲ ಬಿಡಿ. ಈ
ಏನಿದೆ ಕಂಪ್ಲೀಟ್ ದ ಫಾಲೋಯಿಂಗ್ ಏನು ಕೊಟ್ಟಿದ್ದಾನಲ್ವ ಆಮೇಲೆ ಮಾಡೋಣ ಕಣ್ರಪ್ಪ. ಹೋಗ್ಬಿಡೋಣ. ಕ್ವಶನ್ ನಂಬರ್ 5 ಗೌರ್ಮೆಂಟ್ ಬಜೆಟ್ ಆ್ಯಂಡ್ ದಿ ಎಕನಾಮಿ ಅಂತ ಇದೆ. ಗೌರ್ಮೆಂಟ್ ಬಜೆಟ್ ಆ್ಯಂಡ್ ಎಕನಾಮಿಗೆ ದಿ ಟ್ಯಾಕ್ಸಸ್ ಆನ್ ಇಂಡಿವಿಜುವಲ್ ಆ್ಯಂಡ್ ಫಾರ್ಮ್ಸ್ ಆರ್ ಡ್ಯಾಶ್ ಅಂತ ಇದೆ. ಡೈರೆಕ್ಟ್ ಟ್ಯಾಕ್ಸಸ್ ಆಪ್ಷನ್ ಎ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕಾಣ್ತಾ ಇದೆ ಅಲ್ವಾ. ದಿ ಟ್ಯಾಕ್ಸ್ ಲೀವ್ಡ್ ಆನ್ ಗೂಡ್ಸ್ ಪ್ರಾಡಕ್ಟ್ ಪ್ರೊಡ್ಯೂಸ್ಡ್ ವಿತಿನ್ ದಿ ಕಂಟ್ರಿ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಎಕ್ಸೈಸ್ ಟ್ಯಾಕ್ಸ್ ಅಂತ. ಕ್ವಶನ್ ನಂಬರ್ 3 ನೋಡೋಣ. ದಿ ಟ್ಯಾಕ್ಸ್ ವಿಚ್ ಆ್ಯಕ್ಟ್ಸ್ ಆ್ಯಸ್ ಆ್ಯನ್ ಆಟೋನಮಸ್ ಸ್ಟೆಬಿಲೈಸರ್ ಅಂತ ಇದೆ. ಆಟೋಮೆಟಿಕ್ ಸ್ಟೆಬಿಲೈಸರ್ ದಟ್ ಈಸ್ ದ ಪ್ರೊಪೋರ್ಷನಲ್ ಇನ್ಕಮ್ ಟ್ಯಾಕ್ಸ್ ಅಂತ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಪೇಪರ್ ಟ್ಯಾಕ್ಸ್ ಅಂತ ಇದೆ. ದಟ್ ಈಸ್ ವೆಲ್ತ್ ಟ್ಯಾಕ್ಸ್ ಅಂತ. ವೆನ್ ಡಿಮ್ಯಾಂಡ್ ಎಕ್ಸೀಡ್ ದ ಅವೈಲಬಲ್ ಔಟ್ಪುಟ್ ಅಂಡರ್ ಕಂಡೀಷನ್ ಆಫ್ ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್ ದಿಸ್ ಮೇ ಗಿವ್ ರೈಸ್ ಟು ಡ್ಯಾಶ್ ಅಂತ ಇದೆ. ಇನ್ಫ್ಲೇಷನ್ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 6 ದ ಸಿಗ್ನಲ್ ಲಾರ್ಜೆಸ್ಟ್ ಕಂಪೋನೆಂಟ್ ಆಫ್ ನಾನ್ ಪ್ಲಾನ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಇಸ್ ಡ್ಯಾಶ್ ದಟ್ ಈಸ್ ಇಂಟ್ರೆಸ್ಟ್ ಪೇಮೆಂಟ್ ಅಂತ. To meet budget deficit the government release more on ಡ್ಯಾಶ್ ಅಂತ ಇದೆ. ಬಾರೋಯಿಂಗ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬಾರೋಯಿಂಗ್ ಆಯಿತಾ. ಕೆಲವೊಮ್ಮೆ ಸ್ಕ್ರೀನ್ ಆ ಕಡೆ ಈ ಕಡೆ ಆಗ್ಬೋದಪ್ಪ, ಬೇಜಾರಬೇಡಿ. ಕ್ವಶನ್ ನಂಬರು 2 ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಈಚ್ ಕ್ವಶನ್ ಕ್ಯಾರೀಸ್ ಡ್ಯಾಶ್ ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್ ಅಲ್ವಾ. ಡ್ಯಾಶ್ ಇಯರ್ ರನ್ಸ್ ಫ್ರಮ್ 1st ಏಪ್ರಿಲ್ ಟು 31st ಮಾರ್ಚ್ ಇನ್ ಇಂಡಿಯಾ ಅಂತ ಇದೆ. ಇದನ್ನು ನಾವು ಫೈನಾನ್ಷಿಯಲ್ ಅಂತ ಕರಿತೀವಿ. ಯಾಕೆ ಗೊತ್ತಾ, ಬ್ಯಾಂಕಲ್ಲೆಲ್ಲ ಈ ಟೈಮಲ್ಲೇ ಮಾಡೋದು. ನಾನ್ ಪೇಯಿಂಗ್ ಯೂಸರ್ಸ್ ಆಫ್ ಪಬ್ಲಿಕ್ ಗೂಡ್ಸ್ ಆರ್ ಆಲ್ಸೋ ನೋನ್ ಆ್ಯಸ್ ಫ್ರೀ ರೈಡರ್ಸ್ ಅಂತ ಕರಿತೀವಿ. ಇದರಲ್ಲಿ ಒಂದು ಕ್ವಶನ್ ಫಿಕ್ಸ್ ನಾಳೆ. ಟ್ಯಾಕ್ಸಸ್ ಇಂಪೋಸ್ಡ್ ಟು ಗೂಡ್ಸ್ ಇಂಪೋರ್ಟೆಡ್ ಇಂಟು ಟ್ಯಾಕ್ಸಸ್ ಇಂಪೋಸ್ಡ್ ಆನ್ ಗೂಡ್ಸ್ ಇಂಪೋರ್ಟೆಡ್ ಇಂಟು ಆ್ಯಂಡ್ ಎಕ್ಸ್ಪೋರ್ಟೆಡ್ ಫ್ರಮ್ ಇಂಡಿಯಾ ಆರ್ ಕಾಲ್ಡ್ ಕಸ್ಟಮ್ ಡ್ಯೂಟೀಸ್. ಕಸ್ಟಮ್ ಡ್ಯೂಟೀಸ್ ಫಾರಿನಿಂದ ಎಲ್ಲ ಬರೋ ಟೈಮಲ್ಲಿ ಮಾಡ್ತಾರಲ್ವಾ. ದಿ ಗೌರ್ಮೆಂಟ್ ಮೇ ಸ್ಪೆಂಡ್ ಆ್ಯನ್ ಅಮೌಂಟ್ ಈಕ್ವಲ್ ಟು ದಿ ರೆವಿನ್ಯೂ ಇಟ್ ಕಲೆಕ್ಟ್ಸ್. ದಿಸ್ ಈಸ್ known as balanced budget. Revenue deficit is equal to revenue expenditure minus dash that is revenue receipts. ಈಗ ಕ್ವಶನ್ ನಂಬರು ನೆಕ್ಸ್ಟ್ ನೋಡೋಣ. ನೋಡ್ರು ಬರೀ ಇಂಪಾರ್ಟೆಂಟ್ ಆಗಿರೋದನ್ನು ಕೊಟ್ಟಿದ್ದೀನಿ. ಆಮೇಲೆ ಟೆನ್ಷನ್ ಹಚ್ಕೊಂಡಿರ ಯಾವುದಾದ್ರು ಉಡಾಯಿಸ್ಕೊಟ್ಬಿಟ್ರೆ ನಾವು ಸರ್ ಅಂತ. ಏನೂ ಇಲ್ಲ. ಇನ್ನೊಂದು ಯಾವುದಿದೆ ನಿಮಗೆ ಇದರಲ್ಲಿ ಇಂಪಾರ್ಟೆಂಟು, ಡೈರೆಕ್ಟಾಗಿ ಪಿಚ್ ಆಗಿಬಿಡೋಣ. ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ ಇದೆ. ಈ ಪ್ರಾಜೆಕ್ಟ್ ಓರಿಯೆಂಟೆಡ್ ಕ್ವಶನ್ನು ನಿಮಗೆ ಆಯಿತಾ ಭಾಳ ಈಸಿಯಾಗಿದೆ. ಒಂದು ಯಾವುದ್ರಿ ಇದು ಫ್ಯಾಮಿಲಿ ಬಜೆಟ್ ಬ್ಯಾಲೆನ್ಸ್ ಅಂತ ಕೊಟ್ಟಿದ್ದಾನೆ. ಒಂದು ಎಲ್ಲಿದೆಪ್ಪ 5 ಮಾರ್ಕ್ಸ್. ಮಂತ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರು ಒಂದೇದಿದೆ ಅಲ್ವಾ. ಇದರ್ ಆಫ್ ಸರ್ಪ್ಲಸ್ ಡೆಫಿಕ್ಟ್ ಬ್ಯಾಲೆನ್ಸ್ಡ್ ಬಜೆಟ್ ಮೇ ಓನ್ಲಿ ಶುಡ್ ಬಿ ಆಸ್ಕ್ಡ್ ಇನ್ ದಿ ಎಕ್ಸಾಮಿನೇಷನ್ ಎನಿ ಒನ್. ಈ ಮೂರರಲ್ಲಿ ನೋಡಿ, ಇಲ್ಲಿ ಬಾರ್ ಹಾಕಿದಾರಲ್ವ, ಈ ಮೂರಲ್ಲಿ ನೋಟ್ ಅಂತ ಕೊಟ್ಟಿದ್ದಾನೆ. ಆಯಿತಾ. ಸರ್ಪ್ಲಸ್ಸು, ಡೆಫಿಸಿಟ್, ಬ್ಯಾಲೆನ್ಸ್ಡ್ ಬಜೆಟ್ ಆಯಿತಾ. ಎನಿ ಒನ್ ಯಾವುದಾದ್ರೂ ಒಂದು ನಿಮಗೆ ಎಕ್ಸಾಮಿಗೆ ಬರುತ್ತೆ. ಇದು ನೆನ್ಪಿಟ್ಕೊಳ್ಳಿ ನಿಮಗೆ ಅಂತ. ಒಂದು ಸರ್ಪ್ಲಸ್ಸು, ಒಂದು ಬ್ಯಾಲೆನ್ಸ್ಡ್ ಯಾವ ರೀತಿಯಾಗಿರುತ್ತೆ ಅಂತ ಒಂದು ವಿಡಿಯೋ ಮಾಡಿ ಹಾಕ್ಕೊಡ್ತೀನಿ ಕಣ್ರಿ. ಟೆನ್ಷನ್ ತಗೋಬೇಡ್ರಿ, ಎಲ್ಲ ಬರೀ ರಿವಿಷನ್ ಮಾಡಿರಿ. ಈಗ ಕೂತ್ಕೊಂಡು 100% ಬರೆದು ಬರ್ತೀರಾ. ಓಪನ್ ಎಕನಾಮಿ, ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಇದೆ. ಐ ಥಿಂಕ್ ಲಾಸ್ಟ್ ಚಾಪ್ಟರ್ ಸರ್ ಇದು ಕೂಡ 20 ನಿಮಿಷ ಆಯಿತು. ಬೇಜಾರಾಗ್ಬಿಟ್ರಪ್ಪ. ದಿ ಕನ್ಸ್ಯೂಮರ್ ಆ್ಯಂಡ್ ದಿ ಪ್ರೊಡ್ಯೂಸರ್ ಕ್ಯಾನ್ ಚೂಸ್ ಬಿಟ್ವೀನ್ ದ ಡೊಮೆಸ್ಟಿಕ್ ಆ್ಯಂಡ್ ದಿ ಫಾರಿನ್ ಗೂಡ್ಸ್. ದಿಸ್ ಮಾರ್ಕೆಟ್ ಲಿಂಕೇಜ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಕ್ವಶನ್ ಬರೋದಕ್ಕೆ ಸರಿಯಾದ ಉತ್ತರ ಒಂದು ಔಟ್ಪುಟ್ ಮಾರ್ಕೆಟ್ ಲಿಂಕೇಜ್ ಅಂತ. ದಿ ಪ್ರೈಸ್ ಆಫ್ ಒನ್ಸ್ ಕಂಟ್ರಿ ಕರೆನ್ಸಿ ಇನ್ ಟರ್ಮ್ಸ್ ಆಫ್ ದಿ ಫಾರಿನ್ ಕರೆನ್ಸಿ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 2ಗೆ ಸರಿಯಾದ ಉತ್ತರ ಫಾರಿನ್ ಎಕ್ಸ್ಚೇಂಜ್ ರೇಟ್ ಅಂತ. ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ದ ಬ್ಯಾಲೆನ್ಸ್ ಆಫ್ ದ ಪೇಮೆಂಟ್ಸ್ record these transaction between the residents and with the rest of the world, that is all of the above ಅಂತ. question number 4 the market in which the national currencies are traded is called dash ಅಂತ ಇದೆ. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಕರಿತೇವೆ. question number 5 the exchange rate determined by the market forces of demand and the supply is called as dash ಅಂತ ಇದೆ. flexible exchange rate ಅಂತ. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ ಕಣ್ರಪ್ಪ. ಸಾರಿ, ಎಕ್ಸ್ಕ್ಯೂಸ್ ಆಯಿತಾ.
ಡ್ಯಾಶ್ ಈಸ್ ರೆಕಾರ್ಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಂಟ್ರೋಲ್ ಡ್ಯಾಶ್ ಈಸ್ ರೆಕಾರ್ಡ್ ಆಫ್ ಟ್ರೇಡ್ ಇನ್ ಗೂಡ್ಸ್ ಆ್ಯಂಡ್ ದ ಸರ್ವಿಸಸ್ ಆ್ಯಂಡ್ ದ ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕರೆಂಟ್ ಅಕೌಂಟ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2 ಡ್ಯಾಶ್ ಅಕೌಂಟ್ ರೆಕಾರ್ಡ್ಸ್ ಆಲ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಆಫ್ ಅಸೆಟ್ಸ್ ಅಂತ ಇದೆ. ಕ್ಯಾಪಿಟಲ್ ಅಕೌಂಟ್ ಅಂತ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ಎರರ್ಸ್ ಆ್ಯಂಡ್ ಡ್ಯಾಶ್ ಆರ್ ದಿ ಥರ್ಡ್ ಎಲಿಮೆಂಟ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಇದೆ. ಕಮಿಷನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 4 ಆ್ಯನ್ ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ಫಾರಿನ್ ಕರೆನ್ಸಿ ಇನ್ ಟರ್ಮ್ಸ್ ಆಫ್ ಡೊಮೆಸ್ಟಿಕ್ ಕರೆನ್ಸಿ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಡಿಪ್ರಿಸಿಯೇಷನ್ ಅನ್ನುವಂಥದ್ದು ರೈಟ್ ಆನ್ಸರ್. ಕ್ವಶನ್ ನಂಬರ್ 5 ಡ್ಯಾಶ್ ಇಸ್ ಅನ್ ಮಿಕ್ಸ್ಚರ್ ಆಫ್ ಫ್ಲೆಕ್ಸಿಬಲ್ ಆ್ಯಂಡ್ ದ ಫಿಕ್ಸ್ಡ್ ಎಕ್ಸ್ಚೇಂಜ್ ರೈಟ್ ಸಿಸ್ಟಮ್ ಅಂತ ಇದೆ. ಮ್ಯಾನೇಜ್ಡ್ ಫ್ಲೋಟಿಂಗ್ ಅಂತ. ಈಗ ಮ್ಯಾಚ್ ದ ಫಾಲೋಯಿಂಗ್ ನೋಡೋಣ. ಲಾಸ್ಟ್ ಚಾಪ್ಟರ್ ಕಂಡ್ರೆ ಮುಗದೇ ಹೋಯಿತು ಆಯಿತಾ. ನನ್ನ ಟಾರ್ಗೆಟ್ 26 ಕಂಡ್ರೆ ಇನ್ವೆಸ್ಟ್ಮೆಂಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ನು ಇನ್ವೆಸ್ಟ್ಮೆಂಟಿಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ದಟ್ ಈಸ್ ಕ್ಯಾಪಿಟಲ್ ಅಮೌಂಟ್ ಅಂತ, ಕ್ಯಾಪಿಟಲ್ ಅಕೌಂಟ್ ಅಂತ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ದಟ್ ಈಸ್ ಟ್ರೇಡ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಆಯಿತಾ. ಈಗ ನಾವು ಇನ್ನೊಂದು ಪ್ರಶ್ನೆನ ನೋಡೋಣ. ದಟ್ ಈಸ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಇದೆ. ರೈಟ್ ಆನ್ಸರು ಟ್ರೇಡ್ ಇನ್ ಗೂಡ್ಸ್ ಅಂತ. ಫ್ಲೋಟಿಂಗ್ ಎಕ್ಸ್ಚೇಂಜ್ ರೈಟ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೈಟ್ ಅಂತ. ಮ್ಯಾನೇಜ್ಡ್ ಫ್ಲೋಟಿಂಗ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಡರ್ಟಿ ಫ್ಲೋಟಿಂಗ್ ಅಂತ. ಇದರಲ್ಲಿ ಒಂದು ಫಿಕ್ಸು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ಈ ಚಾಪ್ಟರಲ್ಲೂ ಕೂಡ ಒಂದು ನಿಮಗೆ ಪ್ರಾಜೆಕ್ಟ್ ಓರಿಯೆಂಟೆಡ್ ಏನಂತೀರ ತಗೊಳ್ಳೋ ಕ್ವಶನ್ಸ್ ಇದೆ. ಅದು ನೇಮ್ ದ ಕರೆನ್ಸಿ ಆಫ್ ಆ್ಯನ್ ಅದನ್ನು ಕೂಡ ನಿಮಗೆ ತೋರಿಸ್ಬಿಡ್ತೇನೆ. ಅಲ್ಲಿಗೆ ನನ್ನ ಕೆಲಸ ಮುಗಿಯತ್ರಿ. ಆಲ್ ದ ಬೆಸ್ಟ್ ಮಾಡಿ ಚಿಲ್ಡ್ರನ್. ಇಲ್ಲಿ ಕುತ್ಕೊಂಡು ವರ್ಕ್ ಮಾಡ್ರೋ. ನಾವು ನೋಡ್ರೋ ನಾಳೆ ಹೆಂಗಾಗತ್ತೆ ಎಕ್ಸಾಮು ಆಯಿತಾ. ಏನೂ ಇಲ್ಲ ಕಂಡ್ರೋ. ಈ USA, UK, ಜರ್ಮನಿ, ಜಪಾನು, ಚೈನಾ, ಅರ್ಜೆಂಟೈನಾ, UAE, ಬಾಂಗ್ಲಾದೇಶ ಅಂತ ಕೊಟ್ಟಿದ್ದಾನಲ್ವ, ಇದನ್ನು ಬಾಕ್ಸ್ ಹಾಕ್ಕೊಂಡು 1 by 1 ಬರ್ಕೊಂಡು USAಗೆ ಡಾಲರ್ ಅಂತ ಹೇಳ್ತೀವಿ. ಇದನ್ನೆಲ್ಲ ಬರೀರಿ, ಒಂದು ವಿಡಿಯೋ ಮಾಡಿ ಕೊಡ್ತೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮಾಡಿ ಚಿಲ್ಡ್ರನ್. ಡೂ ವೆಲ್. ನೋಡಿ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ ಕ್ವಶನ್ ಬ್ಯಾಂಕಿನ ಲಿಂಕನ್ನು ಕೂಡ ಕೊಟ್ಟಿದ್ದೇನೆ. ಡೌನ್ಲೋಡ್ ಮಾಡ್ಕೊಳ್ಳಿ.